ಎರಡು ಅಂಗೈಗಳನ್ನು ಮೊಣಕಾಲುಗಳ ಮೇಲೆ ಇಡ್ರಿ. ಅಂಗೈಗಳು ಆಕಾಶ ನೋಡಬೇಕು. ಟರ್ನ್ ಅಪ್, ತೊಡೆ ಮೇಲೆ ಇಡಬೇಕು. ರಾಜಶೇಖರ್, ತೊಡೆ ಮೇಲೆ ಇಡಬೇಕು. ಹಾಂ, ಅಬ್ಸರ್ವ್ ಯುವರ್ ಬ್ರೀದಿಂಗ್. ಸೊ ನೀವೀಗ ಒಂದು ತೋಟದಲ್ಲಿ ನಿಂತಿದ್ದೀರಿ. ವಿಜುವಲೈಸೇಷನ್. ತೋಟದ ಲಾನ್ ಮೇಲೆ ನಿಂತಿದ್ದೀರಿ, ಹುಲ್ಲುಗಾವಲಿನ ಮೇಲೆ ನಿಂತಿದ್ದೀರಿ. ಕಣ್ಣಿಗೆ ಕಾಣಬೇಕದು. ಆ ತೋಟದಲ್ಲಿ ಸುತ್ತಲೂ ಸ್ವಲ್ಪ ನೋಡಬೇಕು. ಎಷ್ಟೊಂದು ಗಿಡ ಮರಗಳಿವೆ, ಬಣ್ಣ ಬಣ್ಣದ ಹೂಗಳಿದೆ. ಎಷ್ಟು ಚೆಂದ ಕಾಣಿಸುತ್ತೆ. ಆ ಹೂಗಳಿಂದ ಬರ್ತಕ್ಕಂಥ ಸುವಾಸನೆಯನ್ನು ಆಘ್ರಾಣಿಸಿ, ಆನಂದಿಸಿ. ಅಲ್ಲಿರ್ತಕ್ಕಂಥ ಸೂರ್ಯನ ಬೆಳಕನ್ನು ಗಮನಿಸಿ. ಆಳವಾದ ಉಸಿರಾಟ, ಡೀಪ್ ಬ್ರೀದಿಂಗ್. ಡೀಪ್ ಇನ್ಹೇಲಿಂಗ್, ಡೀಪ್ ಎಕ್ಸೇಲಿಂಗ್. ಸೊ ಈಗ ನಿಮ್ಮ ಶರೀರ ಹಗುರಾಗ್ತಾ ಇದೆ. ಎಷ್ಟು ಹಗುರಾಗ್ತಾ ಇದೆ? ಭೂಮಿಯಿಂದ ನೀವು ಮೇಲೆ ಹೋಗ್ತಾ ಇದ್ದೀರಿ. ಭೂಮಿಯಿಂದ ಈಗ 10 ಫುಟ್ ಎತ್ತರದಲ್ಲಿದ್ದೀರಿ. ಅನ್ನಿಸ್ಬೇಕು ನಿಮಗೆ. ಏನು ಅನಿಸುತ್ತೆ? 10 ಫುಟ್ ಎತ್ತರದಲ್ಲಿ ನಿಮ್ಮ ಅನುಭವ ಏನು? ಗಮನಿಸಬೇಕು. ಇನ್ನೂ ಸ್ವಲ್ಪ ಮೇಲೆ ಹೋಗ್ತಾ ಇದ್ದೀರಿ. ಭೂಮಿಯಿಂದ 20 ಫುಟ್ ಎತ್ತರದಲ್ಲಿದ್ದೀರಿ. ಮತ್ತೂ ಮೇಲೆ ಹೋಗ್ತಾ ಇದ್ದೀರಿ. ಭೂಮಿಯಿಂದ 50 ಫುಟ್ ಎತ್ತರದಲ್ಲಿದ್ದೀರಿ. ಕೆಳಗಡೆಯ ದೃಶ್ಯಗಳನ್ನು ಗಮನಿಸಬೇಕು. ಕೆಳಗಡೆ ಇರ್ತಕ್ಕಂತಹ ಗಾರ್ಡನ್ ಕಾಣ್ತಾ ಇದೆ ನಿಮಗೆ? ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಲ್ಲಿಯ ಜನ ಅಡ್ಡಾಡ್ತಕ್ಕಂಥ ಚಲನವಲನವನ್ನು ನೋಡ್ತಾ ಇದ್ದೀರಿ. ಇನ್ನೂ ಸ್ವಲ್ಪ ಮೇಲೆ ಹೋಗ್ತಾ ಇದ್ದೀರಿ. ಭೂಮಿಯಿಂದ 100 ಫುಟ್ ಎತ್ತರದಲ್ಲಿದ್ದೀರಿ. ಕೆಳಗಡೆ ಕಟ್ಟಡ ಕಾಣಿಸುತ್ತೆ. ಜನಗಳ ಅಡ್ಡಾಡೋದು ನೋಡ್ತಾ ಇದ್ದೀರಿ. ಗಾರ್ಡನ್ ಕಾಣಿಸುತ್ತೆ. ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಅದು ಸಣ್ಣದಾಗ್ತಾ ಹೋಗ್ತಾ ಇದೆ. ಇನ್ನೂ ಸ್ವಲ್ಪ ಮೇಲೆ ಹೋಗಿದ್ದೀರಿ. ಭೂಮಿಯಿಂದ 500 ಫುಟ್ ಎತ್ತರದಲ್ಲಿದ್ದೀರಿ ನೀವೀಗ. ಅಲ್ಲಿಯ ವಾತಾವರಣವನ್ನು ಗಮನಿಸಿ, ಅಲ್ಲಿಯ ಬೆಳಕನ್ನು ನೋಡ್ರಿ. ಏನನ್ಸುತ್ತೆ? ಮತ್ತೂ ಮೇಲೆ ಹೋಗಿದ್ದೀರಿ. ಭೂಮಿಯಿಂದ 1000 ಫುಟ್ ಎತ್ತರದಲ್ಲಿದ್ದೀರಿ. ಈಗ ಏನು ಅನಿಸುತ್ತೆ? ಕೆಳಗಡೆ ದೃಶ್ಯಗಳು ಯಾವುದು ಸರಿ ಕಾಣಂಗಿಲ್ಲ. ಈಗ ಮತ್ತೂ ಮೇಲೆ ಹೋಗ್ತಾ ಇದ್ದೀರಿ. ಭೂಮಿಯಿಂದ 5000 ಫುಟ್ ಎತ್ತರದಲ್ಲಿದ್ದೀರಿ. ಈಗ ಏನನ್ಸುತ್ತೆ? 5000 ಫುಟ್ ಎತ್ತರದಲ್ಲಿ ಬಿಳಿಯ ಮೋಡಗಳ ಜೊತೆಗೆ ನೀವಿದ್ದೀರಿ.
ಅಲ್ಲಿರ್ತಕ್ಕಂಥ ಬಿಸಿಲು ಸೂರ್ಯನ ಬೆಳಕನ್ನು ಗಮನಿಸಿ, ಅಲ್ಲಿಯ ವಾತಾವರಣವನ್ನು ಅನುಭವಿಸಿ. ಕೆಳಗಿರುವ ವಾತಾವರಣ ಬೇರೆ, 5,000 ಫೂಟ್ ಎತ್ತರದಲ್ಲಿರ್ತಕ್ಕಂಥ ವಾತಾವರಣ ಬೇರೆ. ಈಗ ಭೂಮಿಯಿಂದ ಸಮಾಂತರವಾಗಿ ಚಲಿಸ್ತಾ ಇದ್ದೀರಿ ನೀವು. ಪ್ಯಾರಲಲ್ ಟು ದ ಗ್ರೌಂಡ್ ಹೋಗ್ತಾ ಇದ್ದೀರಿ. ಮೋಡಗಳ ಜೊತೆಗೆ, ಬಿಳಿ ಮೋಡಗಳ ಜೊತೆಗೆ ಚಲಿಸ್ತಾ ಇದ್ದೀರಿ. ದಟ್ಟವಾದ ಅರಣ್ಯದ ಮೇಲೆ ಹಾದು ಹೋಗ್ತಾ ಇದ್ದೀರಿ ನೀವೀಗ. ಕೆಳಗಡೆ ನೋಡಬೇಕು, ಎಲ್ಲೆಲ್ಲೂ ಕಾಡೇ ಕಾಡು, ಅರಣ್ಯವೇ ಅರಣ್ಯ. ಕೆಳಗಡೆ ನೋಡ್ಬೇಕು ದೃಶ್ಯ. ಮೊದಲು ಇದ್ದ ಜಾಗೆಯಿಂದ ಸಾಕಷ್ಟು ದೂರ ಬಂದಿದ್ದೀರಿ ನೀವೀಗ. ಅಲ್ಲಿಂದ 5,000 ಫೂಟ್ ಎತ್ತರದಿಂದ ಕಾಡಿನಲ್ಲಿ ಕೆಳಗಡೆ ಇಳಿತಾ ಇದ್ದೀರಿ ನೀವು. ದಟ್ಟವಾದ ಅರಣ್ಯದಲ್ಲಿ ಕೆಳಗೆ ಬರ್ತಾ ಇದ್ದೀರಿ. ಭೂಮಿಯ ಗುರುತ್ವಾಕರ್ಷಣೆಯ ಬಲ ನಿಮ್ಮ ಮೇಲಿದೆ. ನಿಮ್ಮ ವೇಗ ಹೆಚ್ಚಾಗ್ತಾ ಇದೆ. ಈಗ ಭೂಮಿಯಿಂದ 1,000 ಫೂಟ್ ಎತ್ತರದಲ್ಲಿ ಇದ್ದೀರಿ. ಇನ್ನೂ ಕೆಳಗೆ ಬರ್ತಾ ಇದ್ದೀರಿ. ಭೂಮಿಯಿಂದ ಅರಣ್ಯ ಪ್ರದೇಶದಲ್ಲಿ 500 ಫೂಟ್ ಎತ್ತರದಲ್ಲಿದ್ದೀರಿ. ಕೆಳಗಡೆ ನೋಡ್ಬೇಕು, ಆಕಾಶ ಸಣ್ಣದಾದಂಥ ಕಲ್ಲು ಮಣ್ಣುಗಳ ಗುಡ್ಡದಿಂದ ಹರಿತಕ್ಕಂಥ ಒಂದು ನೀರಿನ ಝರಿ ಕಾಣ್ತಾ ಇದೆ. ಕೆಳಗಡೆ ಒಂದು ಸಣ್ಣ ರಸ್ತೆ ಕಾಣ್ತಾ ಇದೆ, ಚಿಕ್ಕದಾಗಿ ಕಾಣ್ತಾ ಇದೆ. ಇನ್ನೂ ಕೆಳಗೆ ಬರ್ತಾ ಇದ್ದೀರಿ. ಭೂಮಿಯಿಂದ 100 ಫೂಟ್ ಎತ್ತರದಲ್ಲಿ ಇದ್ದೀರಿ. ಆ ನೀರಿನ ಝರಿ, ರಸ್ತೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸ್ವಲ್ಪ ದೂರದಲ್ಲಿ ಒಂದು ಸಣ್ಣ ಗುಡಿಸಲು ಕಾಣ್ತಾ ಇದೆ. ಪೂರ್ತಿ ಕೆಳಗೆ ಬಂದಿದ್ದೀರಿ ಈಗ ನೀವು. ಭೂಮಿ ಮೇಲೆ ಅರಣ್ಯ ಪ್ರದೇಶದಲ್ಲಿ ಆ ಚಿಕ್ಕ ರಸ್ತೆ ಮೇಲೆ ನಿಂತಿದ್ದೀರಿ ಈಗ. ಸುತ್ತಲ ನೋಡಬೇಕು, ಎಲ್ಲ ಕಡೆ ದಟ್ಟವಾದ ಅರಣ್ಯವೇ ಅರಣ್ಯ, ಕಾಡೇ ಕಾಡು. ಆ ದೃಶ್ಯ ನೋಡ್ಬೇಕೇನು ಅನ್ಸುತ್ತೆ ಈಗ. ಇಲ್ಲಿಯ ವಾತಾವರಣ ಬೇರೆ, ಅರಣ್ಯ ಪ್ರದೇಶದಲ್ಲಿ ವಾತಾವರಣ ಬೇರೆ. ಎಲ್ಲ ಕಡೆ ಹಸಿರೇ ಹಸಿರು. ಅಲ್ಲಿ ಪಕ್ಷಿ ಪ್ರಾಣಿಗಳ ಧ್ವನಿಯನ್ನು ಕೇಳ್ತಾ ಇದ್ದೀರಿ. ಜೊತೆಗೆ ಆ ನೀರಿನ ಹಳ್ಳ ಹರಿತಾ ಇದೆ, ಜುಳು 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 ಆ ಸಪ್ಪಳ ಕೇಳ್ತಾ ಇದೆ. ಆ ರಸ್ತೆ ಮೇಲೆ ನಿಂತು ಸುತ್ತ ನೋಡ್ತಾ ಇದ್ದೀರಿ. ಆ ದೂರದಲ್ಲಿರ್ತಕ್ಕಂಥ ಗುಡಿಸಲು ನಿಮ್ಮನ್ನ ಅಲ್ಲಿರ್ತಕ್ಕಂಥ ಒಂದು ಅಗೋಚರ ಶಕ್ತಿ ತನ್ನ ಕಡೆ ಜಗ್ತಾ ಇದೆ. ಸಾವಕಾಶ ಕಾಲ್ದಾರಿ ಮುಖಾಂತರ ಗುಡಿಸಲಿನ ಕಡೆ ಹೋಗ್ತಾ ಇದ್ದೀರಿ ನೀವೀಗ. ಗುಡಿಸಲಿನ ಬಾಗಿಲಿನ ಹತ್ತಿರ ಬಂದ್ರಿ. ಆ ಬಾಗಿಲನ್ನ ತಳ್ತಾ ಇದ್ದೀರಿ. ಬಾಗಿಲು ಓಪನ್ ಆಯ್ತು. ಅಬ್ಬಾ, ಒಳಗಡೆ ನೋಡಬೇಕು, ಏನು ಆಶ್ಚರ್ಯ ರೀ. ಒಳಗಡೆ ಎಷ್ಟೊಂದು ಬೆಳಕಿದೆ. ಝಗ್ ಝಗ್ಗು ಬಿಳಿ ಬೆಳಕು ಕಾಣ್ತಾ ಇದೆ. ಅದ್ರ ಜೊತೆಗೆ ಸುಮಧುರವಾದ ಸಂಗೀತವನ್ನು ಕೇಳ್ತಾ ಇದ್ದೀರಿ ನೀವು. ಒಳಗಡೆ ಸುವಾಸಿತವಾದಂಥ ವಾಸನೆಯನ್ನು ಆಘ್ರಾಣಿಸ್ತಾ ಇದ್ದೀರಿ. ಅಲ್ಲಿ ಇನ್ನೂ ಆಶ್ಚರ್ಯ, ಅಲ್ಲೇ ಸಮೀಪದಲ್ಲಿ ಒಂದು ಸಣ್ಣ ಪ್ಲಾಟ್ಫಾರ್ಮ್ ಮೇಲೆ ನಿಮ್ಮ ಆಧ್ಯಾತ್ಮಿಕ ಗುರು ಕೂತಿದ್ದಾರೆ. ಅವರು ನಿಮ್ಮನ್ನು ನೋಡ್ತಾ ಇದ್ದಾರೆ. ಕಣ್ಸನ್ನೆ ಮುಖಾಂತರ ನಿಮ್ಮನ್ನು ತಮ್ಮ ಕಡೆ ಕರೀತಾ ಇದ್ದಾರೆ. ಅಲ್ಲೇ ಹೋದ್ರಿ, ನಿಮ್ಮ ಆಧ್ಯಾತ್ಮಿಕ ಗುರುವಿನ ಎದುರಿಗಿರ್ತಕ್ಕಂಥ ಒಂದು ಆಸನದ ಮೇಲೆ ನೀವು ಕೂತಿದ್ದೀರಿ. ನಿಮ್ಮ ಆಧ್ಯಾತ್ಮಿಕ ಗುರುವಿನ ದೃಷ್ಟಿ ನಿಮ್ಮ ದೃಷ್ಟಿ ಜೊತೆಗೆ ಸೇರ್ತಾ ಇದೆ. ಅಲ್ಲಿಂದ ಬರ್ತಕ್ಕಂಥ ಬೆಳಕು ನಿಮ್ಮ ಶರೀರವನ್ನು ಪೂರ್ತಿ ವ್ಯಾಪಿಸ್ತಾ ಇದೆ.
ಆಧ್ಯಾತ್ಮಿಕ ಗುರಿ ಎನ್ನುವಂಥ ಶಕ್ತಿ ನಿಮ್ಮಲ್ಲಿ ಅದಮ್ಯ ಶಕ್ತಿಯನ್ನು ನಿರ್ಮಾಣ ಮಾಡ್ತಾ ಇದೆ. ನಿಮ್ಮಲ್ಲಿ ಸಂಕಲ್ಪ ಶಕ್ತಿಯನ್ನು ವೃದ್ಧಿ ಮಾಡ್ತಾ ಇದೆ. ಈಗ ನೀವು ಒಂದು ಸಂಕಲ್ಪ ಮಾಡಬೇಕು. ಇನ್ನು 2 ತಿಂಗಳಲ್ಲಿ ಏನನ್ನ ನೀವು ಸಾಧಿಸಬೇಕಂತ ಮಾಡಿದ್ದೀರಿ? ವಾಟ್ ಈಸ್ ಯುವರ್ ಏಮ್? ಅದನ್ನು ಸ್ವಲ್ಪ ಪ್ಲ್ಯಾನ್ ಮಾಡಿರಿ, ಯೋಜನಾ ಮಾಡಿರಿ, ಅದನ್ನು ಇಂಪ್ಲಿಮೆಂಟ್ ಮಾಡೋ ಪ್ರಯತ್ನವನ್ನು ಮಾಡಿರಿ. ಅದು ನಿಮ್ಮ ಕೈಯಿಂದ ಸಾಧ್ಯವಾಗಿದೆ. ಯು ಹ್ಯಾವ್ ಡನ್ ಇಟ್. ನಿಮ್ಮ ಆಧ್ಯಾತ್ಮಿಕ ಗುರುವಿಗೆ ಕೃತಜ್ಞತೆಯನ್ನು ಹೇಳಿ. ಎರಡನೇ ಸಂಕಲ್ಪವನ್ನು ಮಾಡಿರಿ. ಇನ್ನು 2 ವರ್ಷಗಳಲ್ಲಿ ನೀವು ಏನನ್ನ ಸಾಧನೆ ಮಾಡಬೇಕಂತ ಮಾಡಿದ್ದೀರಿ? ನಿಮ್ಮ ಮನಸ್ಸಿನ ಪರದೆ ಮೇಲೆ ಆ ಸಂಕಲ್ಪ ಚಿತ್ರ ಕಾಣಬೇಕು. ಅದಕ್ಕೆ ಯಾವ ಯೋಜನೆಯನ್ನು ಮಾಡ್ತೀರಿ, ಪ್ಲ್ಯಾನಿಂಗ್ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಿ, ಯು ಹ್ಯಾವ್ ಡನ್ ಇಟ್, ಯು ಹ್ಯಾವ್ ಅಚೀವ್ಡ್ ಇಟ್. ನಿಮ್ಮ ಕೈಯಲ್ಲಿ ಅದು ಸಾಧ್ಯವಾಗಿದೆ. ಈಗ 3ನೇ ಸಂಕಲ್ಪವನ್ನು ಮಾಡಿರಿ. ಇಡೀ ಜೀವಮಾನದಲ್ಲಿ ನೀವು ಏನನ್ನ ಸಾಧಿಸಬೇಕಂತ ಮಾಡಿದ್ದೀರಿ? ವಾಟ್ ಇಸ್ ಯುವರ್ ಏಮ್? ನಿಮ್ಮಿಂದ ಅದು ಸಾಧ್ಯವಾಗಿದೆ. ನಿಮ್ಮ ಆಧ್ಯಾತ್ಮಿಕ ಗುರುವಿಗೆ ಧನ್ಯವಾದಗಳನ್ನು ಹೇಳಿ. ಈಗ ನೀವು ಆ ಜಾಗೆಯನ್ನು ಬಿಡುವ ಸಮಯ. ನಿಮ್ಮ ಆಧ್ಯಾತ್ಮಿಕ ಗುರುವಿಗೆ ತಲೆಬಾಗಿ ನಮಸ್ಕರಿಸಿ. ಸಾವಕಾಶದಿಂದ ಹೇಳ್ತಾ ಗುಡಿಸಲಿನ ಹೊರಗಡೆ ಬರ್ತಾ ಇದ್ದೀರಿ. ವಾಪಸ್ ಅದೇ ಕಾಲ್ದಾರಿಯಿಂದ ಬಂದು ಮೊದಲು ಎಲ್ಲಿ ನಿಂತಿದ್ರೋ ಅದೇ ಜಾಗೆಯಲ್ಲಿ ನಿಂತಿದ್ದೀರಿ. ಈಗ ಆಳವಾದ ಉಸಿರಾಟ, ಡೀಪ್ ಬ್ರೀದಿಂಗ್. ಪುನಃ ಈಗ ನಿಮ್ಮ ಶರೀರ ಹಗುರಾಗ್ತಾ ಇದೆ. ಇಟ್ ಈಸ್ ಫ್ಲೋಟಿಂಗ್ ಇನ್ ದ ಏರ್. ಭೂಮಿಯಿಂದ ಮೇಲೆ ಹೋಗ್ತಾ ಇದ್ದೀರಿ, ಭೂಮಿಯಿಂದ ಮೇಲೆ ಹೋಗ್ತಾ ಇದ್ದೀರಿ. ಭೂಮಿಯಿಂದ 100 ಫುಟ್ ಎತ್ತರದಲ್ಲಿದ್ದೀರಿ. ಮತ್ತೂ ಮೇಲೆ ಹೋಗ್ತಾ ಇದ್ದೀರಿ. ಭೂಮಿಯಿಂದ 500 ಫುಟ್ ಎತ್ತರದಲ್ಲಿದ್ದೀರಿ. ಏನನ್ಸುತ್ತೆ? ಗಮನಿಸಬೇಕು. ಭೂಮಿಯಿಂದ 1000 ಫುಟ್ ಎತ್ತರದಲ್ಲಿದ್ದೀರೀಗ. ಈಗಿನ ಅನುಭವ ಏನು? ಈಗ ಆಧ್ಯಾತ್ಮಿಕ ಗುರುವನ್ನು ಭೇಟಿಯಾಗಿ ವಾಪಸ್ ಹೋಗ್ತಾ ಇದ್ದೀರಿ. ಭೂಮಿಯಿಂದ 5000 ಫುಟ್ ಎತ್ತರದಲ್ಲಿದ್ದೀರಿ. ಈಗ ಪುನಃ ಬಿಳಿ ಮೋಡಗಳ ಜೊತೆಗೆ ವಾಪಸ್ ಅರಣ್ಯ ಪ್ರದೇಶದ ಮೇಲೆ ಸಮಾಂತರವಾಗಿ ಚಲಿಸ್ತಾ ಇದ್ದೀರಿ. ಮೊದಲು ಯಾವ ಜಾಗೆಯಿಂದ ಪ್ರಾರಂಭ ಹೋಗಿದ್ರೋ ಅದೇ ಜಾಗೆಯಲ್ಲಿ ಹೋಗ್ತಾ ಇದ್ದೀರಿ ನೀವೀಗ. ವಾಪಸ್ ಆ ಜಾಗೆಗೆ ಬಂದಿದ್ದೀರಿ 5000 ಫುಟ್ ಎತ್ತರದಲ್ಲಿ. ಅಲ್ಲಿಂದ ಪುನಃ ಕೆಳಗಿಳಿತಾ ಇದ್ದೀರಿ. ಭೂಮಿಯ ಗುರುತ್ವಾಕರ್ಷಣೆ ಬಲ ನಿಮ್ಮ ಮೇಲಿದೆ. ಗಮನಿಸ್ಬೇಕು. ಈಗೇನು ಅನ್ಸುತ್ತೆ ನಿಮಗೆ? ಗಮನಿಸ್ಬೇಕು. ಭೂಮಿಯಿಂದ ಸಾಕಷ್ಟು ಕೆಳಗೆ ಬರ್ತಾ ಇದ್ದೀರಿ. ಭೂಮಿಯಿಂದ 500 ಫುಟ್ ಎತ್ತರದಲ್ಲಿದ್ದೀರಿ. ಈಗ ಇನ್ನೂ ಕೆಳಗೆ ಬರ್ತಾ ಇದ್ದೀರಿ. ಭೂಮಿಯಿಂದ 100 ಫುಟ್ ಎತ್ತರದಲ್ಲಿದ್ದೀರಿ. ಇನ್ನೂ ಕೆಳಗೆ ಬಂದಿದ್ದೀರಿ.
ಮೊದಲು ಯಾವ ಜಾಗೆಯಿಂದ ಹೋಗಿದ್ದೀರೋ, ಯಾವ ತೋಟದ ಲಾನ್ ಮೇಲೆ ನಿಂತಿದ್ರೋ ಅಲ್ಲೇ ಬಂದು ನಿಂತಿದ್ದೀರಿ ಈಗ. ಆಳವಾದ ಉಸಿರಾಟ, ಡೀಪ್ ಬ್ರೀದಿಂಗ್. ಹೋಗೋದಾಗಿ ಹಾಗಿದ್ರೋ ಈಗ ನಿಮ್ಮಲ್ಲಿ ಸಾಕಷ್ಟು ಪರಿವರ್ತನೆ ಆಗಿದೆ. ನಿಮ್ಮಲ್ಲಿ ಅದಮ್ಯ ಶಕ್ತಿಯ ನಿರ್ಮಾಣ ಆಗಿದೆ. ಯು ಆರ್ ಎ ಪವರ್ಫುಲ್ ಬೀಯಿಂಗ್. ನಿಮ್ಮ ಸಂಕಲ್ಪ ಶಕ್ತಿಯಲ್ಲಿ ವೃದ್ಧಿಯಾಗಿದೆ. ಆಳವಾದ ಉಸಿರಾಟ, ಡೀಪ್ ಬ್ರೀದಿಂಗ್. ಶವಾಸನ.